ನಮಸ್ಕಾರ. ಕನ್ನಡ ಐಸಿರಿಗೆ ಸ್ವಾಗತ. ಇವತ್ತು ಆಗಸ್ಟ್ 1 ಸ್ವಾತಂತ್ರ್ಯ ಸರಣಿಯ 1ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡುತ್ತಿರುವ ಒಬ್ಬ ಹೆಮ್ಮೆಯ ವೀರ ಯಾರು ಗೊತ್ತೇ? ಅವರೇ ನಮ್ಮ ಅಮರವೀರ ಭಗತ್ ಸಿಂಗ್. ಕೇವಲ 23 ವರ್ಷ ಬದುಕಿದರು. ಆದರೆ ಶತಮಾನಗಳವರೆಗೆ ಭಾರತೀಯರ ಹೃದಯದಲ್ಲಿ ಬದುಕುತ್ತಿರುವ ಒಬ್ಬ ಅಮರವೀರನ ಕಥೆ. ಅವರ ಹೆಸರು ಕೇಳಿದ ತಕ್ಷಣ ನಮ್ಮ ರಕ್ತ ಕುದಿಯುತ್ತದೆ, ನಮ್ಮ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ತನ್ನಷ್ಟಕ್ಕೆ ತಾನೇ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ನಮ್ಮಲ್ಲಿ ಹೊರಹೊಮ್ಮುತ್ತದೆ. ಹೌದು, ಇಂದು ನಾವು ಮಾತನಾಡುತ್ತಿರುವುದು ಅಮರವೀರ ಭಗತ್ ಸಿಂಗ್ ಅವರ ಬಗ್ಗೆ. ಇಂದು ನಾವು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ. ನಮ್ಮ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸ್ತೇವೆ. ನಮ್ಮ ಮಾತನ್ನು ನಿರ್ಭಯವಾಗಿ ಹೇಳ್ತೇವೆ. ಆದರೆ ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಕ್ಕಿಲ್ಲ ಸ್ನೇಹಿತರೆ. ಸಾವಿರಾರು ಜನರ ತ್ಯಾಗ, ಲಕ್ಷಾಂತರ ಕುಟುಂಬಗಳ ಕಣ್ಣೀರು, ಅಸಂಖ್ಯಾತ ಕ್ರಾಂತಿಕಾರರ ರಕ್ತ ಇವೆಲ್ಲ ಸೇರಿ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿವೆ. ಆ ತ್ಯಾಗದ ಜ್ಯೋತಿಯಲ್ಲಿ ಅತ್ಯಂತ ಪ್ರಕಾಶವಾಗಿ ಹೊಳೆಯುವ ಹೆಸರೇ ನಮ್ಮ ಅಮರವೀರ ಭಗತ್ ಸಿಂಗ್. 1907 ಸೆಪ್ಟೆಂಬರ್ 28 ಪಂಜಾಬಿನ ಬಂಗಾ ಎಂಬ ಪುಟ್ಟ ಊರು. ಒಂದು ದೇಶಭಕ್ತ ಕುಟುಂಬದಲ್ಲಿ ಒಂದು ಮುದ್ದಾದ ಮಗು ಜನಿಸುತ್ತದೆ. ಆ ಮಗುವಿಗೆ ಭಗತ್ ಸಿಂಗ್ ಅಂತ ಹೆಸರಿಡುತ್ತಾರೆ. ಅದು ಸಾಮಾನ್ಯ ಕುಟುಂಬವಲ್ಲ. ಅವರ ತಂದೆ ಕಿಶನ್ ಸಿಂಗ್, ಭಗತ್ ಸಿಂಗ್ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ ಇಬ್ಬರು ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರುವ ವೀರರು. ಮನೆಯೊಳಗೆ ಯಾವಾಗಲೂ ದೇಶದ ಮಾತು, ಸ್ವಾತಂತ್ರ್ಯದ ಮಾತು, ಅನ್ಯಾಯದ ವಿರುದ್ಧದ ಮಾತು. ಇಂತಹ ವಾತಾವರಣದಲ್ಲಿ ನಮ್ಮ ಭಗತ್ ಸಿಂಗ್ ಬೆಳೀತಾರೆ. ಅವರ ಬಾಲ್ಯದಿಂದಲೇ ದೇಶ ಪ್ರೇಮ ರಕ್ತದಲ್ಲೇ ಬೆರೆತು ಹೋಗ್ತದೆ. ಸ್ನೇಹಿತರೆ, ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸುವ ಕೆಲವು ಘಟನೆಗಳು ನಡೆಯುತ್ತವೆ. ಭಗತ್ ಸಿಂಗ್ ಅವರ ಜೀವನದಲ್ಲೂ ಅಂತಹ ಒಂದು ಘಟನೆ ನಡೆಯುತ್ತದೆ. ಅದುವೇ 1919 ಜಲಿಯನ್ ವಾಲಾಬಾಗ್. ಸಾವಿರಾರು ಜನರು ಶಾಂತಿಯುತ ಸಭೆಗಾಗಿ ಸೇರುತ್ತಾರೆ. ಯಾರ ಕೈಯಲ್ಲೂ ಆಯುಧ ಇರಲಿಲ್ಲ, ಯಾರು ಗಲಭೆನೂ ಮಾಡ್ತಿರಲಿಲ್ಲ. ಆದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಅಂತ ಯಾವುದೇ ಎಚ್ಚರಿಕೆ ಕೊಡದೆ ಗುಂಡು ಹಾರಿಸಿ ಎಂದು ಆದೇಶ ನೀಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಆ ನೆಲ ರಕ್ತದಿಂದ ಕೆಂಪಾಗ್ತದೆ. ನೂರಾರು ಜನರು ಅಲ್ಲೇ ಪ್ರಾಣ ಕಳ್ಕೋತಾರೆ. ಮಕ್ಕಳು, ಸ್ತ್ರೀಯರು, ವೃದ್ಧರು ಯಾರನ್ನೂ ಬಿಡಲಿಲ್ಲ. ಈ ಒಂದು ಸುದ್ದಿ ಚಿಕ್ಕ ಭಗತ್ ಸಿಂಗ್ ಕಿವಿಗೆ ಬಿದ್ದಾಗ ಅವರಿಗೆ ನಿದ್ರೆ ಬರಲಿಲ್ಲ. ಮರುದಿನವೇ ಆ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಇನ್ನೂ ರಕ್ತದ ವಾಸನೆ, ಇನ್ನೂ ಕಣ್ಣೀರಿನ ಗುರುತು. ಅವರು ಆ ಮಣ್ಣನ್ನು ಕೈಯಲ್ಲಿ ತೆಗೆದುಕೊಂಡು ಬಹಳ ಹೊತ್ತು ನೋಡ್ತಾರೆ. ನಂತರ ಒಂದು ಚಿಕ್ಕ ಬಾಟ್ಲಿಯಲ್ಲಿ ಆ ಮಣ್ಣನ್ನು ತುಂಬಿಕೊಂಡು ಮನೆಗೆ ಬರ್ತಾರೆ. ಪ್ರತಿದಿನ ಆ ಮಣ್ಣಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾರೆ, ನಿಮ್ಮ ರಕ್ತ ವ್ಯರ್ಥವಾಗುವುದಿಲ್ಲ ಎಂದು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡ್ತಾರೆ. ಆ ದಿನ ಆ ಒಂದು ಪುಟ್ಟ ಮಗು ಒಬ್ಬ ಕ್ರಾಂತಿಕಾರಿಯಾಗಿ ಬದಲಾಗ್ತಾರೆ. ಭಗತ್ ಸಿಂಗ್ ಅವರಿಗೆ ತುಂಬ ಓದುವ ಹವ್ಯಾಸ ಇತ್ತು. ಕೇವಲ ಪಾಠ ಪುಸ್ತಕಗಳಲ್ಲ, ದೇಶಭಕ್ತರ ಜೀವನ, ವಿಶ್ವದ ಕ್ರಾಂತಿಗಳ ಇತಿಹಾಸ, ಸ್ವಾತಂತ್ರ್ಯ ಹೋರಾಟಗಳು, ಯಾವ ಪುಸ್ತಕ ಸಿಕ್ಕರೂ ಬಿಡ್ತಿರಲಿಲ್ಲ. ಎಲ್ಲವನ್ನೂ ಓದೋರು. ಅವರಿಗೆ ಗೊತ್ತಿತ್ತು, ಕೈಯಲ್ಲಿ ಬಂದೂಕು ಇರಬೇಕಾದ್ರೆ ತಲೆಯಲ್ಲಿ ಜ್ಞಾನವೂ ಇರಬೇಕಂತ. ಅದಕ್ಕಾಗಿ ಅವರು ಮೊದಲು ತಮ್ಮ ಚಿಂತನೆಗಳನ್ನು ಬಲಪಡಿಸಿಕೊಂಡ್ರು. ಸ್ವಲ್ಪ ವರ್ಷಗಳ ನಂತರ ಮನೆಯಲ್ಲಿ ಒಂದು ವಿಷಯದ ಮಾತು ಶುರುವಾಗುತ್ತೆ. ಸಾಧಾಸಿದ ಎಲ್ಲರ ಮನೆಯಲ್ಲೂ ಒಬ್ಬ ಮಗ ವಯಸ್ಸಿಗೆ ಬಂದರೆ ಮದುವೆ ಮಾಡಬೇಕು ಅನ್ನೋ ವಿಚಾರ ಎಲ್ಲ ತಂದೆ ತಾಯಿಯಂದ್ರಲ್ಲೂ ಇರುತ್ತೆ. ಹಾಗೆ ನಮ್ಮ ಭಗತ್ ಸಿಂಗ್ ಅವ್ರಿಗೂ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ತುಂಬ ಸಂತೋಷದಿಂದ ಚರ್ಚಿಸ್ತಿರ್ತಾರೆ. ಆದರೆ ಭಗತ್ ಸಿಂಗ್ ಮಾತ್ರ ನಗುತ್ತಾ ಹೇಳ್ತಾರೆ, ನನ್ನ ಜೀವನ ಈಗಾಗಲೇ ಭಾರತ ಮಾತೆಗೆ ಅರ್ಪಣೆಯಾಗಿದೆ. ನಾನು ಮದುವೆಯಾಗಬೇಕಂದ್ರೆ ಅದು ಸ್ವಾತಂತ್ರ್ಯದ ಜೊತೆಗೆ ಅಂತ ಹೇಳಿ ಮನೆ ಬಿಟ್ಟು ಹೊರಡ್ತಾರೆ. ಒಮ್ಮೆ ಯೋಚಿಸಿ ನೋಡಿ ಸ್ನೇಹಿತರೆ, ನಾವು ನಮ್ಮ ಕನಸುಗಳನ್ನು ಬಿಡಲು 10 ಬಾರಿ ಯೋಚಿಸ್ತೇವೆ. ಆದರೆ ಈ ಯುವಕ ತನ್ನ ಇಡೀ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಡ್ತಾರೆ. ಅದು 1928 ಲಾಹೋರ್ ಸೈಮನ್ ಕಮಿಷನ್ ಭಾರತಕ್ಕೆ ಬರುತ್ತದೆ. ದೇಶದಾದ್ಯಂತ ಒಂದೇ ಘೋಷಣೆ, ಸೈಮನ್ ಗೋ ಬ್ಯಾಕ್ ಅಂತ. ಆ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಲಾಲಾ ಲಜಪತ್ ರಾಯ್ ಅವರು. ಬ್ರಿಟಿಷ್ ಪೊಲೀಸರು ಅವರ ಮೇಲೆ ಅಮಾನುಷವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ಕೆಲವು ದಿನಗಳ ನಂತರ ಆ ಗಾಯಗಳ ಪರಿಣಾಮದಿಂದ ಲಾಲಾಜಿ ನಿಧನರಾಗ್ತಾರೆ. ಈ ಸುದ್ದಿ ಕೇಳಿದ ಭಗತ್ ಸಿಂಗ್ ಬಹಳ ಹೊತ್ತು ಮೌನವನ್ನು ತಾಳ್ತಾರೆ. ನಂತರ ಒಂದೇ ಮಾತು ಹೇಳ್ತಾರೆ,
ಈ ಅನ್ಯಾಯಕ್ಕೆ ನಾವು ಉತ್ತರ ಕೊಡಲೇಬೇಕು. ಅದರ ನಂತರ ನಡೆದ ಘಟನೆಯೇ ಸ್ಯಾಂಡರ್ಸ್ ಹತ್ಯೆ. ಇದು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಅನ್ಯಾಯ ಮಾಡಿದವರಿಗೆ ಭಾರತೀಯರು ಹೆದರೋದಿಲ್ಲ ಅಂತ ಸಂದೇಶ ನೀಡೋದಕ್ಕೆ. ಆ ಘಟನೆಯ ನಂತರ ಇಡೀ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗಾಗಿ ಹುಡುಕಾಟ ಆರಂಭಿಸ್ತಾರೆ. ಆದರೆ ಅವರು ತಪ್ಪಿಸ್ಕೊಳ್ತಾರೆ. ತಮ್ಮ ಉದ್ದನೆಯ ಕೂದಲು ಕತ್ತರಿಸಿಕೊಳ್ತಾರೆ, ಮೀಸೆಯ ರೂಪ ಬದಲಿಸಿಕೊಳ್ತಾರೆ. ಒಬ್ಬ ಸಿಖ್ ಯುವಕ ಸಾಮಾನ್ಯ ಯುವಕನಂತೆ ಬದಲಾಗಿಬಿಡ್ತಾರೆ. ಆದರೆ ಬದಲಾಗದ ಒಂದು ವಿಷಯವೆಂದರೆ ಅದು ದೇಶಪ್ರೇಮ. 1929ರಲ್ಲಿ ದೆಹಲಿ ಕೇಂದ್ರ ಶಾಸನ ಸಭೆ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಒಂದು ಬಾಂಬ್ ಎಸಿತಾರೆ. ಆದರೆ ಅದು ಯಾರನ್ನು ಕೊಲ್ಲುವ ಬಾಂಬ್ ಅಲ್ಲ, ಕೇವಲ ದೊಡ್ಡ ಶಬ್ದ ಮಾಡುವ ಬಾಂಬ್. ಏಕೆ ಗೊತ್ತಾ? ಭಗತ್ ಸಿಂಗ್ ಹೇಳಿದ ಒಂದು ಮಾತು ಇಂದಿಗೂ ಇತಿಹಾಸದಲ್ಲಿ ಉಳಿದಿದೆ. ಕಿವುಡರಿಗೆ ಕೇಳಿಸಬೇಕಾದರೆ ಜೋರಾಗಿ ಶಬ್ದ ಮಾಡಲೇಬೇಕು. ಬಾಂಬ್ ಸಿಡಿದ ಕ್ಷಣ ಅವರು ಓಡಲಿಲ್ಲ. ಅವರಿಗೆ ಅವಕಾಶ ಇತ್ತು, ಆದರೆ ಅವರು ಅಲ್ಲೇ ನಿಂತುಬಿಡ್ತಾರೆ. ಕೈಯಲ್ಲಿದ್ದ ಪತ್ರಿಕೆಗಳನ್ನು ಗಾಳಿಗೆ ಎಸೆದು ಜೋರಾಗಿ ಕೂಗ್ತಾರೆ, ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ. ಆ ಕ್ಷಣದಿಂದ ಭಗತ್ ಸಿಂಗ್ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಚಳುವಳಿ ಆಗ್ತಾರೆ. ಜೈಲಿಗೂ ಹೋಗ್ತಾರೆ. ಆದರೆ ಜೈಲಿನ ಜೀವನ ಸುಲಭವಾಗಿರಲಿಲ್ಲ. ಭಾರತೀಯ ಕೈದಿಗಳಿಗೆ ಕೊಳೆತ ಆಹಾರ, ಕೆಟ್ಟ ವ್ಯವಸ್ಥೆ, ಅವಮಾನ ಇದನ್ನೆಲ್ಲ ನೋಡಿ ಭಗತ್ ಸಿಂಗ್ ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾರೆ. 1 ದಿನ, 10 ದಿನ, 20 ದಿನ, 30 ದಿನ, 60 ದಿನ. ದೇಹ ದುರ್ಬಲವಾಗ್ತಿತ್ತು, ಆದರೆ ಮನಸ್ಸು ಮಾತ್ರ ಇನ್ನೂ ಬಲವಾಗ್ತಿತ್ತು. ಅವರು ತಮಗಾಗಿ ಹೋರಾಡಲಿಲ್ಲ, ಪ್ರತಿಯೊಬ್ಬ ಭಾರತೀಯ ಕೈದಿಯ ಗೌರವಕ್ಕಾಗಿ ಹೋರಾಡಿದರು. ಕೊನೆಗೆ 1931ರ ಮಾರ್ಚ್ 23 ಆ ದಿನ ಇಡೀ ಭಾರತ ಕಣ್ಣೀರಲ್ಲಿ ಮುಳುಗಿತ್ತು. ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್ ಈ ಮೂವರಿಗೂ ಗಲ್ಲು ಶಿಕ್ಷೆ. ಗಲ್ಲು ಗಂಬದ ಕಡೆ ನಡೆಯುವಾಗ ಭಗತ್ ಸಿಂಗ್ ಮುಖದಲ್ಲಿ ಭಯ ಇರಲಿಲ್ಲ, ಹೆಮ್ಮೆ ಇತ್ತು. ದೇಶಭಕ್ತಿಯ ಹಾಡು ಸದಾ ಗುಣುಗ್ತಾ ಇರ್ತಿದ್ರು ನಮ್ಮ ಭಗತ್ ಸಿಂಗ್. ಅವರ ಕೊನೆಯ ಬಾರಿ ಜೋರಾಗಿ ಕೂಗಿದ್ದು ಇನ್ಕ್ವಿಲಾಬ್ ಜಿಂದಾಬಾದ್ ಅಷ್ಟೇ. ಒಂದು ದೇಹ ನೆಲಕ್ಕಿಳಿಯಿತು, ಆದರೆ ಒಂದು ಚಿಂತನೆ, ಒಂದು ಕ್ರಾಂತಿ, ಒಂದು ಸ್ಫೂರ್ತಿ ಇಡೀ ಭಾರತದ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು. ಸ್ನೇಹಿತರೆ, ಇಂದು ನಾವು ಭಗತ್ ಸಿಂಗ್ ಅವರನ್ನು ನೆನಪಿಸಿಕೊಳ್ಳುವುದು ಒಂದು ಬಂದೂಕು ಹಿಡಿದಿದ್ರು ಅಂತ ಅಲ್ಲ, ನಮ್ಮ ದೇಶವನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ರು ಎಂಬ ಕಾರಣಕ್ಕೆ. ಕೇವಲ 23. ಇಂದು ಹಲವರು ಆ ವಯಸ್ಸಿನಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸ್ತಾರೆ, ತಮ್ಮ ಜೀವನದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಕನಸು ಕಾಣ್ತಿರ್ತಾರೆ. ಆದರೆ ನಮ್ಮ ಭಗತ್ ಸಿಂಗ್ ಅವರು ಇಡೀ ದೇಶಕ್ಕಾಗಿ, ಇಡೀ ದೇಶದ ಭವಿಷ್ಯಕ್ಕಾಗಿ ಈ ಆಗಸ್ಟ್ ತಿಂಗಳು 31 ದೇಶಭಕ್ತರ ಪರಿಚಯ ಮಾಡಿಕೊಳ್ಳುವುದು ನಮ್ಮ ಕನ್ನಡ ಐಸಿರಿ ತಂಡದ ಉದ್ದೇಶವಾಗಿದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಈ ವಿಡಿಯೋವನ್ನು ಕೇಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ತಂಡಕ್ಕೆ ಒಂದು ಮಹಾನ್ ಸ್ಫೂರ್ತಿ. ಧನ್ಯವಾದಗಳು.